ಆದರೂ ಕೂಡ ನಿಮ್ಮ ಕಿಡ್ನಿಯನ್ನು ಹೇಗೆ ಕಾಪಾಡಬಹುದು? ನಿಮ್ಮ ಕಿಡ್ನಿ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಆಹಾರ ಪದ್ಧತಿ ಹೆಂಗಿರ್ಬೇಕು ಅಂತ. ನೀರು ಕಡಿಮೆ ಕುಡಿದ್ರೆ ನಿಮ್ಮ ಕಿಡ್ನಿ ಒಳಗೆ ಇನ್ಫೆಕ್ಷನ್ ಆಗುತ್ತೆ, ಕಲ್ಲುಗಳಾಗ್ತವೆ. ಅದನ್ನ ತಪ್ಪಿಸ್ಕೋಬೇಕು ಅಂದ್ರೆ 3 ತಿಂಗಳಾದ್ಮೇಲೆ ಬರ್ತಾನೆ ನಾರ್ಮಲ್ ಇರುತ್ತೆ. 3 ತಿಂಗಳಾದ್ಮೇಲೆ ಬರ್ತಾನೆ ಅವ್ನ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಮಾಡಿಸ್ಕೊಡ್ತಾನೆ. ಯಾಕೆ ಗೊತ್ತಾ? ಒಂದ್ಸಾರಿ ಕಿಡ್ನಿ ಹಾಳಾಯ್ತು ಅಂದ್ರೆ ನಿಮಗೆ ಡಯಾಲಿಸಿಸ್, ಅದು ಬಿಟ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಅದರಿಂದ ಅನ್ನೆಸೆಸರಿ ಡ್ರಗ್ಸ್ ನ ಏನು ತಗೋಬೇಡಿ. ಸೊ ಕಿಡ್ನಿ ಫೇಲ್ಯೂರ್ ನ ಕಂಡುಹಿಡಿಯೋದು ಹೆಂಗೆ ಅಂದ್ರೆ ವೆರಿ ಸಿಂಪಲ್. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ನಾನು ಜನರಲ್ ಸರ್ಜರಿ ಪ್ರೊಫೆಸರ್ ಇದ್ದೀನಿ. ಕಿಡ್ನಿ ಬಗ್ಗೆ ಪಾಠ ಮಾಡ್ತೀನಿ. ನಾನು ಯೂರಾಲಜಿಸ್ಟ್ ಇಲ್ಲ. ಆದರೂ ಕೂಡ ನಿಮ್ಮ ಕಿಡ್ನಿಯನ್ನು ಹೇಗೆ ಕಾಪಾಡಬಹುದು? ದೇವರು 2 ಕಿಡ್ನಿ ಕೊಟ್ಟಿದ್ದಾನೆ, ಬಲಗಡೆದು ಎಡಗಡೆದು. ಒಂದು 225 ಗ್ರಾಮ್ ಇರುತ್ತೆ. ನಿಮ್ಮ ಕಿಡ್ನಿ ನಿಮ್ಮ ದೇಹದ ಎಲ್ಲ ಸಾಲ್ಟ್ಸ್ನು ತೆಗೆಯುತ್ತೆ. ಅಂದರೆ ಇಟ್ಸ್ ಎ ಫಿಲ್ಟ್ರಿಂಗ್ ಮಿಷಿನ್. ಸೊ ಅದು ಚೆನ್ನಾಗಿರಬೇಕು ಅಂದರೆ ನಿಮ್ಮ ಆಹಾರ ಪದ್ಧತಿ ಹೆಂಗಿರಬೇಕು ಅಂತ ಭಾಳ ಇಂಪಾರ್ಟೆಂಟು. ಚೆನ್ನಾಗಿ ನೀರು ಕುಡೀರಿ. ನೀರು ಕಡಿಮೆ ಕುಡಿದ್ರೆ ನಿಮ್ಮ ಕಿಡ್ನಿ ಒಳಗೆ ಇನ್ಫೆಕ್ಷನ್ ಆಗುತ್ತೆ, ಕಲ್ಲುಗಳಾಗ್ತವೆ. ಅದನ್ನು ತಪ್ಪಿಸ್ಕೋಬೇಕು ಅಂದರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ 2.5 3 ಲೀಟರ್ ನೀರು ಕುಡಿಬೇಕು. ಎರಡನೇದು, ಆದಷ್ಟು ಪೇಯ್ನ್ ಕಿಲ್ಲರ್ಸ್ನ, ತುಂಬ ಪೇಯ್ನ್ ಕಿಲ್ಲರ್ಸ್ ತಿನ್ನಬೇಡಿ. ನೆಫ್ರೋಟಾಕ್ಸಿಕ್ ಅಂತೀವಿ ನಾವು, ಡೈಕ್ಲೋಫೆನಾಕ್ ಅಂತ ಮಾತ್ರೆಗಳು ನುಂಗಬೇಡಿ. ಎರಡನೇದು, ನಿಮ್ಮ ಬಿ ಪಿ ಇದ್ರೆ ಬಿ ಪಿನ ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಕೋಬೇಕು. ನೀವೇನೋ ಮಧ್ಯ ಬಿಡ್ತೀನಿ, ನಾನು ದಾರ ಕಟ್ಟಿಸ್ಕೋತೀನಿ, ಬಳೆ ಹಾಕ್ಸ್ಕೋತೀನಿ, ದಯವಿಟ್ಟು ಇವೆಲ್ಲ ಬಿಡಿ. ಇವತ್ತು ನೆನಪಿದೆ ನನಗೆ, ಒಬ್ಬ ಯಂಗ್ ಪೇಷಂಟು 36 ವರ್ಷದವನು ನನ್ನ ಹತ್ರ ಬರ್ತಾನೆ. ಅವನ ಬಿ ಪಿ 240/120 ಇರುತ್ತೆ. ಇದನ್ನು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತೀವಿ ನಾವು. ಅವನಿಗೆ ಟ್ರೀಟ್ಮೆಂಟ್ ಫಿಸಿಷಿಯನ್ ಕಡೆಯಿಂದ ಕೊಡಿಸ್ತೀನಿ, ಯಾಕಂದ್ರೆ ನಾನು ಸರ್ಜನ್ನು. 3 ತಿಂಗಳಾದ್ಮೇಲೆ ಬರ್ತಾನೆ ನಾರ್ಮಲ್ ಇರುತ್ತೆ. 3 ತಿಂಗಳಾದ್ಮೇಲೆ ಬರ್ತಾನೆ ಅವನ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಮಾಡಿಸ್ಕೊಡ್ತಾನೆ. ಯಾಕೆ ಗೊತ್ತಾ? ನಮ್ಮ ವೈದ್ಯರ ಮಾತನ್ನು ಮೀರಿ ಯಾರೋ ನಾಟಿಯವರು ಹೇಳಿದ್ರು ಅಂತ ಬಾಂಬೆಗೆ ಹೋಗಿ ಒಂದು ಬಳೆ ಹಾಕ್ಸ್ಕೊಂಡ್ಬಂದಿದ್ದ. ಬಳೆ ಹಾಕ್ಕೊಂಡ್ರೆ ಬಿ ಪಿ ಮಾತ್ರೆ ತೊಗೊಳಂಗಿಲ್ಲ ಅಂತ. ಅನ್ಫಾರ್ಚುನೇಟ್ಲಿ ಅವೆಲ್ಲ ನಡೆಯೋದಿಲ್ಲ. ದಯವಿಟ್ಟು ಮೋಸ ಹೋಗಬೇಡಿ. ಅವನು ಅದಾದಮೇಲೆ ಬಿ ಪಿ ಜಾಸ್ತಿಯಾಗಿ ಕಿಡ್ನಿ ಫೇಲ್ಯೂರ್ಗೆ ಹೋಗಿ ಇವಾಗ ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದಾನೆ. ಸೊ ಅದರಿಂದ ದಯವಿಟ್ಟು ಬಿ ಪಿ ಇರೋರು ಸೈಂಟಿಫಿಕ್ಕಾಗಿ ಟ್ರೀಟ್ಮೆಂಟ್ ತೊಗೋಬೇಕು. ನಾನು ಬೇರೆ ಸಿಸ್ಟಮ್ಮು ನಾಟಿ ಮಾಡ್ತೀನಿ, ಅದು ಮಾಡ್ತೀನಿ, ಅವೆಲ್ಲ ಮಾಡೋದು. ಎರಡನೇದು, ಸಕ್ಕರೆ ಕಾಯಿಲೆ, ಡಯಾಬಿಟಿಸ್. ಇವತ್ತು ನೋಡಿ ಎಷ್ಟು ಕಾಮನ್ ಅಂದರೆ ಡಯಾಬಿಟಿಸ್ ಈಸ್ ನಮ್ಮ ಬೆಂಗಳೂರಿನ, ಇಂಡಿಯಾನೇ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತೀವಿ ನಾವು. ನಮ್ಮಲ್ಲಿರೋಷ್ಟು ಡಯಾಬಿಟಿಸ್ ಬೇರೆ ಎಲ್ಲೂ ಇಲ್ಲ. ನಿಮ್ಮ ಡಯಾಬಿಟಿಸ್ ಬರೋದು ದೊಡ್ಡದಲ್ಲ, ಬಂದಿದ್ದನ್ನು ಸರಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಸೊ ಡಯಾಬಿಟಿಸ್ ಇರೋರಿಗೆ ಕಿಡ್ನಿ ಫೇಲ್ಯೂರ್ ಅಂದರೆ ಹೆಂಗೆ ಗೊತ್ತಾಗುತ್ತೆ ಡಾಕ್ಟ್ರೇ ನಿಮಗೆ ಅಂದರೆ, ನಾವು ಸಿಂಪಲ್, ನಿಮಗೆ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಾರಿ ಅಥವಾ 6 ತಿಂಗಳಿಗೊಂದ್ಸಾರಿ ನಿಮ್ಮ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಯೂರಿಯಾ ಆ್ಯಂಡ್ ಕ್ರಿಯಾಟಿನಿನ್. ಈ ಕ್ರಿಯಾಟಿನಿನ್ ಅನ್ನೋದು ಭಾಳ ಸೆನ್ಸಿಟಿವ್ ಪ್ಯಾರಾಮೀಟ್ರು. ಲೆಸ್ ದೆನ್ 1 ಇರಬೇಕು. ಅದೇನೋ 1.5 ಹೋಯ್ತು, 2 ಹೋಯ್ತು, 3 ಹೋಯ್ತು, 6 ಹೋದರೆ ನಿಮಗೆ ಡಯಾಲಿಸಿಸ್ ಬೇಕಾಗತ್ತೆ. ಸೊ ಕಿಡ್ನಿ ಫೇಲ್ಯೂರ್ನ ನಿಮ್ಮ ಬ್ಲಡ್ನಲ್ಲಿ ನಾವು ಕಂಡುಹಿಡ್ಕೋತೀವಿ. ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದರೆ ನಿಮ್ಮ ಕಿಡ್ನಿ ಡ್ಯಾಮೇಜ್ ಆಗಿದೆಯಾ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಒಂದು ಸಾರಿ ಕಿಡ್ನಿ ಹಾಳಾಯಿತು ಅಂದರೆ ನಿಮಗೆ ಡಯಾಲಿಸಿಸು, ಅದು ಬಿಟ್ಟರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟು ಕಸಿ ಮಾಡೋದು. ತುಂಬ ಜನ ನೀವು ನೋಡಿರ್ತೀರಿ, ಯಾರನ್ನ ರಿಲೇಟಿವ್ಸ್ ಕೊಟ್ಟರೆ ಆಗತ್ತೆ. ಇವತ್ತು ಬೇರೆಯವ್ರ ಕಿಡ್ನಿನ ಹಾಕ್ಲಿಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಲಾ ಪರ್ಮಿಟ್ ಮಾಡಲ್ಲ. ಇಲ್ಲಾಂದರೆ ನೀವು ಯಾವುದಾದ್ರೂ ಆಕ್ಸಿಡೆಂಟ್ ಆದ ಪೇಷಂಟ್ ಕಿಡ್ನಿಗೆ ಕಾಯಬೇಕಾಗತ್ತೆ. ಅದರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಆ್ಯಂಡ್ ಹೆವಿ ಮೆಟಲ್ಸ್ ಇರ್ತವೆ ಕೆಲವು ಡ್ರಗ್ಸಲ್ಲಿ. ಅನ್ಫಾರ್ಚುನೇಟ್ಲಿ ಭಾಳ ಜನ ಹೇಳ್ತಾರೆ ಆಯುರ್ವೇದ ಡ್ರಗ್ಸ್ ಸೇಫು, ಹೋಮಿಯೋಪತಿ, ಗೊತ್ತಿಲ್ಲ ಯಾವ ಡ್ರಗ್ಸ್. ಅದರೊಳಗೆ ನೀವು ನಾಟಿ ಔಷಧಿಗಳು ತೊಗೊಂಡಾಗೆ ಅದರಲ್ಲಿ ಹೆವಿ ಮೆಟಲ್ಸ್ ಇರ್ತವೆ. ಅದರಿಂದ ನಿಮ್ಮ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಅದರಿಂದ ಅನ್ನೆಸೆಸರಿ ಡ್ರಗ್ಸ್ನ ಏನೂ ತಗೋಬೇಡಿ. ವೈದ್ಯರ ಸಲಹೆ ಇಲ್ದಿರಿ ಯಾವ ಡ್ರಗ್ಸು ತಗೋಬೇಡಿ. ಸೊ ಕಿಡ್ನಿ ಫೇಲ್ಯೂರ್ನ ಕಂಡುಹಿಡಿಯೋದು ಹೆಂಗೆ ಅಂದರೆ ವೆರಿ ಸಿಂಪಲ್. ಪೇಷಂಟ್ ಯಾರಾದರೂ ನಮ್ಮ ಹಾಸ್ಪಿಟ್ಲಿಗೆ ಟ್ರ್ಯಾಲಿ ಒಳಗೆ ಅಥವಾ ಸ್ಟ್ರೆಚರ್ನಲ್ಲಿ ಕರ್ಕೊಂಬಂದ ಅಂದರೆ ಅವನು ಡೆಫಿನೆಟ್ಲಿ ಈಸ್ ಇನ್ ಕಿಡ್ನಿ ಫೇಲ್ಯೂರ್. ಅಂದರೆ ನಡ್ಕೊಂಡು ಬರಲ್ಲ ಅಂತ ಅರ್ಥ. ಇನ್ನೇನು ತಟ್ಟಾಡ್ತಿರ್ತಾನೆ ಅಂಥವನಿಗೆ ನಾವು ಇನ್ನೊಂದು ವಾರ ಬಿಟ್ಟರೆ ಅವನು ಸ್ಟ್ರೆಚರ್ ಮೇಲೆ ಹೋಗ್ತಾನೆ. ಇದನ್ನು ಕಿಡ್ನಿ ಫೇಲ್ಯೂರ್ ಅಂತೀವಿ. ನಮಗೆ ಭಾಳ ಈಸಿ. ಒಂದು ಬ್ಲಡ್ ಟೆಸ್ಟ್ ಮಾಡಿರೋ ಸಾಕು, ನಿಮ್ಮ ಕ್ರಿಯಾಟಿನಿನ್ ಜಾಸ್ತಿ ಆಯಿತು ಅಂದರೆ ಈಸ್ ಇನ್ ರೀನಲ್ ಫೇಲ್ಯೂರ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಅದರಿಂದ ದಯವಿಟ್ಟು ಕೆಲವು ಸಮಯ ಕೆಲವು ಇಂಜೆಕ್ಷನ್ಗಳಿಂದ ಕೂಡ ರಿಯಾಕ್ಷನ್ ಆಗಿ ಕಿಡ್ನಿ ಫೇಲ್ಯೂರ್ಗೆ ಹೋಗ್ತಾರೆ.
ಅಕ್ಯೂಟ್ ರೀನಲ್ ಶಟ್ ಡೌನ್ ಅಂತೀವಿ ನಾವು. ಯಾವುದೇ ಒಂದು ಆಕ್ಸಿಡೆಂಟ್ ಆದಾಗ ಶಾಕ್ ಹೋದರೆ, ಪೇಷಂಟ್ ಶಾಕಲ್ಲಿದ್ದರೆ ಆ ಶಾಕ್ನ ನಾವು ಟ್ರೀಟ್ ಮಾಡಲಿಲ್ಲ ಅಂದರೆ ಕಿಡ್ನಿ ಫೇಲ್ಯೂರ್ಗೆ ಹೋಗ್ತಾರೆ. ಇನ್ನೊಂದು ಸೆಪ್ಟಿಸೆಮಿಯಾ ಅಂತೀವಿ. ಯಾವುದಾದ್ರೂ ಒಂದು ಇನ್ಫೆಕ್ಷನ್, ನಂಜು, ಬಾಡಿಯಲ್ಲಿ ನಂಜು ಜಾಸ್ತಿ ಆದರೆ ಕಿಡ್ನಿ ಫೇಲ್ಯೂರ್ಗೆ ಹೋಗ್ತಾರೆ. ಲಕ್ಕಿಲಿ ಏನಂದರೆ ಅಂಥ ಟೈಮ್ನೊಳಗೆ ಆ ಫೇಲ್ಯೂರ್ನ ನಾವು ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಂತೀವಿ. ಡಯಾಲಿಸಿಸ್ ಮಾಡಿ ಕಿಡ್ನಿನ ವಾಪಸ್ ನಾವು ನಾರ್ಮಲ್ ಫಂಕ್ಷನಿಗೆ ತರ್ಬೋದು. ಆದರೆ ಕ್ರಾನಿಕ್ ರೀನಲ್ ಫೇಲ್ಯೂರ್ ಆದರೆ CFD ಅಂತೀವಿ. ಅದರೊಳಗೆ ಏನು ಮಾಡಿದ್ರು ಕೂಡ ಕಿಡ್ನಿ ನಾರ್ಮಲ್ ಆಗಲ್ಲ. ವಾರಕ್ಕೆ 2 ಸಾರಿ ಡಯಾಲಿಸಿಸ್ ಮಾಡಿಸ್ಕೋಬೇಕು. ಅನ್ಫಾರ್ಚುನೇಟ್ಲಿ 1,200 ರೂಪಾಯಿ ಪರ್ ಡಯಾಲಿಸಿಸ್ ಆಗುತ್ತೆ. ಡ್ರಗ್ಸ್ ಎಲ್ಲ ಕಾಸ್ಟ್ಲಿ. ಆದರೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ ಯಾರಾದರೂ ಕೊಡೋರು ಇರಬೇಕು. ಅದು ಕೂಡ 3.5 ಲಕ್ಷದಿಂದ 4 ಲಕ್ಷ ಆಗುತ್ತೆ. ಬಟ್ ಅದಾದಮೇಲೆ ಮೇಂಟೆನೆನ್ಸೇ ನಿಮಗೆ ತಿಂಗಳಿಗೆ 10,000ವರೆಗೂ ಖರ್ಚಿರುತ್ತೆ. ಅದರಿಂದ ದಯವಿಟ್ಟು ನಿಮ್ಮ ಕಿಡ್ನಿಯನ್ನು ಕಾಪಾಡ್ಕೊಳ್ಳಿ. ಬಟ್ ಭಾಳ ಜನ ನಾನು ಕೇಳೋರು, ಅಲ್ಲ ಡಾಕ್ಟ್ರೇ ಒಂದು ಕಿಡ್ನಿ ಕೊಡ್ಬೋದಂತೆ. ಒಂದು ಕಿಡ್ನಿ, ಹೌದು ನಿಜ, ಒಂದು ಕಿಡ್ನಿಯಲ್ಲಿ ಮನುಷ್ಯ 100 ವರ್ಷ ಬದುಕ್ಬೋದು. ನೀವು ಆರೋಗ್ಯವಂತರಾಗಿದ್ದರೆ ನಿಮ್ಮ ಕಿಡ್ನಿನ ನಿಮ್ಮ ಮನೆಯವರಿಗೆ ಕೊಡ್ಬೋದು. ನನ್ನ ಕ್ಲಾಸ್ಮೇಟ್ ಡಾಕ್ಟರ್ ಕಾಮತ್ ಅಂತ ಇದ್ದಾರೆ, ಅವರೇ ತನ್ನ ಹೆಂಡತಿಗೆ ಗೋವಾದಲ್ಲಿ ಕಿಡ್ನಿ ಕೊಟ್ಟಿದ್ದಾರೆ, ಕೊಡಬಹುದು. ಆದರೆ ಕಿಡ್ನಿ ಫೇಲ್ಯೂರ್ ಅಂದರೆ 2 ಕಿಡ್ನಿ ಹೋದಾಗೆ ನಾವು ಕಿಡ್ನಿ ಫೇಲ್ಯೂರ್ ಅನ್ನೋದು. ಎಷ್ಟೋ ಸಾರಿ ಒಂದು ಕಿಡ್ನಿ ಹೈಡ್ರೋನೆಫ್ರೋಸಿಸ್ ಆಗಿ ಅಥವಾ ಕ್ಯಾನ್ಸರ್ ಆಗಿ ಆ ಕಿಡ್ನಿನ ತೆಗೆದಾಕ್ತೀವಿ, ಇನ್ನೊಂದು ಕಿಡ್ನಿನೇ ವರ್ಕ್ ಮಾಡುತ್ತೆ. ಇವೆಲ್ಲವೂ ಕೂಡ ವೈಜ್ಞಾನಿಕ ವಿಚಾರಗಳು. ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ಕಿಡ್ನಿಯನ್ನು ಕಾಪಾಡ್ಕೋಬೇಕಂದ್ರೆ ಚೆನ್ನಾಗಿ ನೀರು ಕುಡೀರಿ. ಯಾರಿಗೆ ನೀರು ಹೆಚ್ಚಿಗೆ ಕುಡಿಬೇಡಿ ಅಂತ ಹೇಳೋದು ಅಂದರೆ ಕಿಡ್ನಿ ಫೇಲ್ಯೂರ್ನ ಮಾತ್ರ. ಡಯಾಲಿಸಿಸ್ ಮಾಡಿಸ್ಕೊಳ್ಳೋರಿಗೆ 900 ml ಮೇಲೆ ಕುಡಿಬೇಡಿ. ಕಾರ್ಡಿಯೋಮಯೋಪತಿ ಇದ್ರೆ, ಹಾರ್ಟಿಂದ ಇದ್ರೂ ಕೂಡ ಕಡಿಮೆ ಕುಡೀರಿ ಅಂತೀವಿ. ಬೇರೆಯವ್ರಿಗೆಲ್ಲ ನಿಮ್ಗೆ ಎಷ್ಟು ಚಾನ್ಸ್ ಸಿಗುತ್ತೋ ಅಷ್ಟು ನೀರು ಕುಡೀರಿ, ನಿಮ್ಗೆ ಒಳ್ಳೇದು ಅಂತ ಹೇಳ್ತೀವಿ.